ವಕ್ಫ್ ವಿರುದ್ಧ ಹೋರಾಟ ತೀವ್ರಗೊಳಿಸಿದ ಬಿಜೆಪಿ. ಹಾವೇರಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ. ಸಂಸದ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆ. ನಗರದ ಸಿದ್ದಪ್ಪ ಸರ್ಕಲ್ನಿಂದ ಪ್ರತಿಭಟನೆ ಶುರು. ವಕ್ಫ್ ಖಂಡಿಸಿ ಬೆಳಗ್ಗೆ 10ರಿಂದ ಸಂಜೆಯವರೆಗೆ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ 5,000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಮೂಡ ಆಯ್ತು, ವಾಲ್ಮೀಕಿ ಆಯ್ತು, ಇದೀಗ ವಕ್ಫ್ ವಿವಾದ ಭುಗಿಲೆದ್ದಿದೆ. ಎಲ್ಲಿ ನೋಡಿದ್ರು ವಕ್ಫ್ ವಿವಾದವೇ ಸುದ್ದಿಯಲ್ಲಿದೆ. ಯಾವಾಗ ಜಮೀರ್ ಅಹಮದ್ ಖಾನ್ ವಿಜಯಪುರಕ್ಕೆ ಹೋಗಿದ್ರು ಅವಾಗ ಅವರು ಒಂದು ಹೊತ್ತಿಸಿದ ಕಿಡಿ ಇವತ್ತು ವ್ಯಾಪಕವಾಗಿ ಹಬ್ತಾ ಇದೆ. ವಕ್ಫ್ ವಿರುದ್ಧ ಅವರು ಮುಸ್ಲಿಮರ ಆಸ್ತಿಯನ್ನ ನೀವು ಕಬಳಿಸ್ತಾ ಇದ್ದೀರಾ ಎನ್ನುವ ಗಂಭೀರ ಆರೋಪವನ್ನ ಮಾಡಿದ್ರು. ಇದಕ್ಕೆ ಪ್ರತಿಪಕ್ಷಗಳು ಕೂಡ ಕೆಂಡಕಾರಿ ಪ್ರತಿಭಟನೆಯನ್ನ ನಡೆಸಿದ್ರು. ಇವತ್ತು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದ್ದಾರೆ. ಈಗ ಬೈ ಎಲೆಕ್ಷನ್ ಸಮಯದಲ್ಲೂ ಕೂಡ ವಕ್ಫ್ ವಿವಾದ ತಾರಕಕ್ಕೇರಿತ್ತು. ಇದೇ ವಿಚಾರವನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಅಲ್ಲಿ ಏನು ಒಂದು ಪ್ರಚಾರಕ್ಕೆ ಇಳಿದಿದ್ರು. ಇದೀಗ ಹಾವೇರಿ ಜಿಲ್ಲಾ ಬಿಜೆಪಿ ಘಟಕದಿಂದ ಕೂಡ ಪ್ರತಿಭಟನೆಯನ್ನು ನಡೆಸಲು ಸಕಾಲ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ವಕ್ಫ್ ವಿವಾದದ ಹೊತ್ತಲ್ಲೇ ಮತ್ತೊಂದು ಕಡೆ ಕಲಬುರಗಿಯಲ್ಲಿ ವಕ್ಫ್ ಹಟಾವೋ ಅನ್ನದಾತ ಬಚಾವೋ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಾರಂಭವಾಗುತ್ತೆ ಯಾತ್ರೆ. ಮಠಾಧೀಶರು ಸಂತರ ನಡುಗೆಯೊಂದಿಗೆ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಆಂದೋಲನ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಭಾಗಿಯಾಗ್ತಾರೆ. ನಗರದ ಡಿಸಿ ಕಚೇರಿವರೆಗೂ ನಡಿಗೆಯೊಂದಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಪ್ರತಿಭಟನೆಗೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಖಾತೆಯಿಂದ ವಜಾ ಮಾಡಿ ಇವನನ್ನ ಪಾಕಿಸ್ತಾನಕ್ಕೆ ದಬ್ಬಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ. ಬ್ರಹ್ಮಪುರ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ 13 ಎಕರೆ 15 ಗುಂಟೆ ಇದು ಕೂಡ ಒಗ್ಗೂಡಾಗಿದೆ. ಬೋರ್ಡ್ ಹಾಕ್ತಾರೆ. ಹಾಗಾದ್ರೆ ಈ ಕಂದಾಯ ಇಲಾಖೆ, ಸರ್ಕಾರ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಪಾಣಿಯಲ್ಲಿ ಹೆಸರು ಹಾಕಿರ್ತಾರಲ್ಲ, ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಸಂವಿಧಾನದಕ್ಕಿಂತಲೂ ದೊಡ್ಡದಾಯ್ತಾ ಇದು ವಕ್ಫ್ ಬೋರ್ಡ್? ಸಂವಿಧಾನದ ಬಗ್ಗೆ ಮಾತನಾಡುವಂತಹ ವಿಚಾರವಾದಿಗಳು, ರಾಜಕಾರಣಿಗಳು ಇವತ್ತು ಈ ದುಷ್ಕೃತ್ಯ ಮಾಡುವಂತಹ ವಕ್ಫ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹೀಗಾಗಿ ನಾವು ನಮ್ಮ ಜಿಲ್ಲೆಯ ಸುಮಾರು 100 ಮಠಾಧೀಶರು 21ನೇ ತಾರೀಕು ಕಲಬುರಗಿಯ ನಗರೇಶ್ವರ ಶಾಲೆಯಿಂದ ರೈತರೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು.